ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ನಾನು ನಿಮಗೆ ಒಂದು ಬ್ರೇಕಿಂಗ್ ಸುದ್ದಿ ಹೇಳ್ತಾ ಇಲ್ಲ, ಬದಲಾಗಿ ಈ ದೇಶದ ಅಂಧ ವ್ಯವಸ್ಥೆಯ ಕಣ್ಣು ತೆರೆಸುವಂತ AC ರೂಮಲ್ಲಿ ಕುಳಿತು ಬಡವರ ರಕ್ತ ಹೀರುವ ಅಧಿಕಾರಿಗಳ ಎದೆ ನಡಗಿಸುವಂತಹ ಒಂದು ಅಸಲಿ ಕಾನೂನಿನ ತಾಕತ್ತನ್ನ ತೋರಿಸುವ ಮಹಾ ಸುದ್ದಿಯನ್ನ ಹೊತ್ತಿ ತಂದಿದ್ದೇನೆ. ಹೌದು, ಇವತ್ತು ಬೀದರ್ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಒಂದು ವಿಚಿತ್ರ ಆದರೆ ಇತಿಹಾಸ ಸೃಷ್ಟಿಸುವ ದೃಶ್ಯ ಕಂಡು ಬಂತು. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದ ಸರ್ಕಾರಿ ಬಸ್ ಒಂದನ್ನ ಕೋರ್ಟ್ ಮುಂಭಾಗಕ್ಕೆ ತಂದು ಜಪ್ತಿ ಮಾಡಲಾಗಿದೆ. ಯಾಕೆ ಗೊತ್ತಾ? ಅಧಿಕಾರಿಗಳ ಅಹಂಕಾರ, ಕೋರ್ಟ್ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಇಲಾಖೆಯ ಬೇಜವಾಬ್ದಾರಿತನ. ಭಾಲ್ಕಿ ತಾಲೂಕಿನ ಒಂದು ಗ್ರಾಮದ ಬಳಿ ಕೆಲವು ದಿನಗಳ ಹಿಂದೆ ಸಾರಿಗೆ ಬಸ್ ಸಂಸ್ಥೆ ಡಿಕ್ಕಿಯಾಗಿ ಒಬ್ಬ ಮಹಿಳೆ ಮೃತಪಟ್ಟು ಕೋರ್ಟ್ ವಿಚಾರಣೆ ನಡೆಸಿ ಇವರ ಕುಟುಂಬಕ್ಕೆ 22.50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಆದೇಶ ಹೊರಡಿಸಿ ಬರೋಬ್ಬರಿ 7 ತಿಂಗಳು ಕಳೆದಿತ್ತು. ಆದರೆ ಈ ದಪ್ಪ ಚರ್ಮದ ಅಧಿಕಾರಿಗಳು ಬಡವರ ಕಣ್ಣೀರನ್ನ ಲಘುವಾಗಿ ತೆಗೆದುಕೊಂಡ್ರು, ಪರಿಹಾರ ಕೊಡದೆ ಸತಾಯಿಸಿದ್ರು. ಕೊನೆಗೆ ಏನಾಯ್ತು? ಕಾನೂನು ತನ್ನ ಚಾಟಿ ಬೀಸಿತ್ತು. ನ್ಯಾಯಾಲಯದ ಆದೇಶದ ಮೇರೆಗೆ ನೊಂದ ಕುಟುಂಬಸ್ಥರೇ ಖುದ್ದಾಗಿ ಹೋಗಿ ಸರ್ಕಾರಿ ಬಸ್ ಅನ್ನೇ ಎಳೆದುಕೊಂಡು ಕೋರ್ಟ್ ಅಂಗಳದಲ್ಲಿ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ನೀವು ವಿಚಾರ ಮಾಡಿ ಯಾವ ರೀತಿ ಇವತ್ತು ನಡೆದಂಥ ಘಟನೆ ಇದಾಗಿದೆ ಅಂತ. ಈಗ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಮಾತ್ರವಲ್ಲ, ಈ ದೇಶದಲ್ಲಿ ಕಾನೂನು ಅಂದರೆ ಒಬ್ಬ ಲಾ ಸ್ಟೂಡೆಂಟ್ ಆಗಿ, ಒಬ್ಬ ಜಾಗೃತ ಕಾನೂನು ವಿದ್ಯಾರ್ಥಿಯಾಗಿ ಇವತ್ತು ನಾನು ನಿಮಗೆ ಕೆಲವೊಂದು ಕಹಿ ಸತ್ಯವನ್ನು ಹೇಳಬೇಕಾಗಿದೆ. ನಮ್ಮ ದೇಶದಲ್ಲಿ ಒಂದು ಮಾತಿದೆ, ಕಾನೂನು ಎಲ್ರಿಗೂ ಒಂದೇ. ಸಂವಿಧಾನದ ವಿಧಿ 14 ಇದನ್ನೇ ಹೇಳುತ್ತದೆ. ಆದರೆ ದಿನನಿತ್ಯ ನಮ್ಮ ಕಣ್ಣು ಮುಂದೆ ಏನಾಗ್ತಾ ಇದೆ? ಒಬ್ಬ ಸಾಮಾನ್ಯ ಜನ ರಸ್ತೆಯಲ್ಲಿ ಹೆಲ್ಮೆಟ್ ಹಾಕದಿದ್ರೆ ನೂರಾರು ರೂಪಾಯಿ ದಂಡ ವಸೂಲಿ ಮಾಡುವ ಇದೇ ಸಿಸ್ಟಮ್, ಒಬ್ಬ ಬಡವ ಬ್ಯಾಂಕ್ನಲ್ಲಿ ಸಾಲ ಕಟ್ಟದಿದ್ರೆ ಅವನ ಮನೆಗೆ ಮುದ್ರೆ ಹಾಕುವ ಇದೇ ಅಧಿಕಾರಿಗಳು, ಕೋರ್ಟ್ ಇಷ್ಟೊಂದು ದೊಡ್ಡ ಜವಾಬ್ದಾರಿಯುತ ಆದೇಶ ನೀಡಿದ್ರು 7 ತಿಂಗಳುಗಳ ಕಾಲ ಕುಂಭಕರ್ಣನಂತೆ ನಿದ್ದೆ ಮಾಡ್ತಿದಾರಲ್ಲ, ಇವರಿಗೆ ಕಾನೂನಿನ ಭಯ ಇಲ್ವೇ ಹಾಗಿದ್ರೆ? ಅಥವಾ ಸರ್ಕಾರಿ ಕುರ್ಚಿಯಲ್ಲಿ ಕುಳಿತ ತಕ್ಷಣ ನಮಗೆ ನಾವೇನು ಸುಪ್ರೀಂ ಲೀಡರ್ ಅನ್ಕೋತಾ ಇದ್ದಾರೆ ಇವರು? ನಮ್ಮ ಕಾನೂನಿನ ಪರಿಭಾಷೆಯಲ್ಲಿ ಇದಕ್ಕೆ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಅಂತಾರೆ, ಅಂದ್ರೆ ತೀರ್ಪಿನ ಜಾರಿ ಅಂತ. ಅಂದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ನ್ಯಾಯಾಲಯಕ್ಕೆ ತನ್ನ ಆದೇಶವನ್ನ ಪಾಲಿಸದ ಯಾವುದೇ ಸಂಸ್ಥೆಯ ಆಸ್ತಿಯನ್ನ ಜಪ್ತಿ ಮಾಡುವ ಸಂಪೂರ್ಣ ಅಧಿಕಾರವಿದೆ. ಇವತ್ತು ಬೀದರ್ನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಅದೇ ಬ್ರಹ್ಮಾಸ್ತ್ರವನ್ನು ಬಳಸಿದೆ. ಇಲಾಖೆ ಅಧಿಕಾರಿಗಳೇ ಕಾನೂನು ಯಾರಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ನಿಮಗೆ ಬೇಕಾ ಹೇಳಿ? ಒಬ್ಬ ಬಡ ಮಹಿಳೆಯನ್ನ ಕಳೆದುಕೊಂಡ ಆ ಕುಟುಂಬ ಬೀದಿಗೆ ಬಂದಾಗ ನಿಮಗೆ ಅವರ ನೋವು ಕಾಣಿಸಲಿಲ್ಲ. ದಿನಕ್ಕೆ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡುವ KKRTC ಸಂಸ್ಥೆಗೆ 22 ಲಕ್ಷ ರೂಪಾಯಿ ಪರಿಹಾರ ಕೊಡಲು 7 ತಿಂಗಳು ಬೇಕಾಯ್ತಾ? ನಿಮ್ಮ ಈ ನಿರಾಸಕ್ತಿ, ನಿಮ್ಮ ಈ ವಿಳಂಬ ನೀತಿ ಕೇವಲ ಕುಟುಂಬಕ್ಕೆ ಮಾಡಿದ ದ್ರೋಹವಲ್ಲ, ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ನೀವು ಮಾಡಿದಂತ ಅಪಮಾನವಾಗಿದೆ. ಈಗ ಜನಸಾಮಾನ್ಯರು ಕೂಡ ಎಚ್ಚೆತ್ತುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸಾರ್ವಜನಿಕರೇ, ಈ ಇಡೀ ಘಟನೆಯಿಂದ ನಾವೆಲ್ಲರೂ ಕಲಿಬೇಕಾದದ್ದು ಅತ್ಯಂತ ದೊಡ್ಡ ಪಾಠ ಹೊಂದಿದೆ. ನಮ್ಮ ದೇಶದಲ್ಲಿ ಜನಸಾಮಾನ್ಯರು ಕೋರ್ಟ್, ಕಚೇರಿ, ಪೊಲೀಸ್ ಅಂದ್ರೆ ಹೆದರ್ತಾರೆ. ಅಯ್ಯೋ, ನಾವೆಲ್ಲರೂ ಬಡವರು, ನಾವೇ ಕಲಿಗೆ ಹೋಗ್ಬೇಕು, ಸರ್ಕಾರದ ವಿರುದ್ಧ, ಸಾರಿಗೆ ಸಂಸ್ಥೆ ವಿರುದ್ಧ ಹೋರಾಡಲು ನಮ್ಮಿಂದ ಎಲ್ಲಿ ಸಾಧ್ಯ ಅಂತ ಕೈ ಕಟ್ಟು ಕೂರ್ತಾರೆ. ಆದ್ರೆ ನೆನಪಿಡಿ, ಈ ದೇಶ ನಡೀತಿರೋದು ಅಧಿಕಾರಿಗಳಿಂದ ಅಲ್ಲ. ಈ ದೇಶ ನಡೀತಾ ಇರೋದು ಇಲ್ಲಿನ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ರವರು ಕೊಟ್ಟಿರುವಂತಹ ಸಂವಿಧಾನ, ಕಾನೂನಿನ ಪವರ್ನಿಂದ. ಯಾವಾಗ ನಿಮ್ಮ ಪರವಾಗಿ ನ್ಯಾಯ ಇರುತ್ತದೋ, ಯಾವಾಗ ನೀವು ಧರ್ಮದ ಹಾದಿಯಲ್ಲಿ ನಿಲ್ಲುತ್ತೀರೋ, ಆಗ ಇಡೀ ಸರ್ಕಾರವೇ ನಿಮ್ಮ ಮುಂದೆ ಬಂದು ಮಂಡಿ ಊರಲೇಬೇಕು. ಇವತ್ತು ಜಪ್ತಿಯಾಗಿ ನಿಂತಿರುವ ಕೆಂಪು ಬಸ್ ಕೇವಲ ಕಬ್ಬಿಣದ ವಾಹನ ಅಲ್ಲ, ಅದು ಇಡೀ ಸಮಾಜಕ್ಕೆ ಪ್ರಜಾಪ್ರಭುತ್ವದ ಶಕ್ತಿಯನ್ನ ಸಾರುತ್ತಿರುವ ಒಂದು ವಿಜಯದ ಸಂಕೇತ. ಅದು ನಮ್ಮ ಜನರಿಗೆ ಹೇಳುತ್ತಿದೆ, ನಿಮ್ಮ ಹಕ್ಕುಗಳಿಗಾಗಿ ಹೋರಾಡುವುದನ್ನ ನಿಲ್ಲಿಸಬೇಡಿ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕಾನೂನಿನಲ್ಲೇ ಮದ್ದಿದೆ. ಇವತ್ತು ಇಡೀ ರಾಜ್ಯ ಬೀದರ್ ಕಡೆ ತಿರುಗಿ ನೋಡುವಂತೆ ಮಾಡಿದ ಆ ನೊಂದ ಕುಟುಂಬದ ಧೈರ್ಯಕ್ಕೆ ಉತ್ತರ ಕರ್ನಾಟಕ ನ್ಯೂಸ್ ವತಿಯಿಂದ ಹ್ಯಾಟ್ಸ್ ಆಫ್ ಹೇಳ್ತೇವೆ. ಅವರು ವ್ಯವಸ್ಥೆಯ ಅಹಂಕಾರದ ವಿರುದ್ಧ
ಸಿಡಿದೆದ್ದಿದ್ದಾರೆ ಮತ್ತು ಗೆದ್ದಿದ್ದಾರೆ. ಆದರೆ ಇವತ್ತು ನನ್ನ ಪಕ್ಕದ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ MD ಮತ್ತು ಉನ್ನತ ಅಧಿಕಾರಿಗಳಿಗೆ ನನ್ನದೊಂದು ನೇರ ಪ್ರಶ್ನೆ. ಇವತ್ತು ನಿಮ್ಮ ಇಲಾಖೆಯ ಬಸ್ ಕೋರ್ಟ್ ಅಂಗಳದಲ್ಲಿ ಜಪ್ತಿಯಾಗಿ ನಿಂತಿದೆ ಅಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ವೇ? ಒಬ್ಬ ಸಾಮಾನ್ಯ ಡ್ರೈವರ್ ಅಪಘಾತ ಮಾಡಿದಾಗ ಅವನ ಮೇಲೆ ಕೇಸ್ ಹಾಕಿ ಕೈ ತೊಳೆದುಕೊಳ್ಳುವ ನೀವು ಮೃತರ ಕುಟುಂಬಕ್ಕೆ ಕೋರ್ಟ್ ಆದೇಶದಂತೆ ಹಣ ತಲುಪಿಸುವಲ್ಲಿ ಯಾಕೆ ವಿಫಲರಾದ್ರಿ? ನಿಮ್ಮ ಈ ಆಲಸ್ಯದಿಂದ ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಓಡಾಡುವ ಬಸ್ ರಸ್ತೆಯ ಮೇಲೆ ಜನರಿಗೆ ಸೇವೆ ನೀಡುವ ಬದಲು ಕೋರ್ಟ್ನಲ್ಲಿ ಧೂಳು ತಿನ್ನುವಂತಾಗುತ್ತೆ. ಇದರಿಂದ ಸಂಸ್ಥೆಗಾಗುವ ನಷ್ಟಕ್ಕೆ ಯಾರ್ರೀ ಹೊಣೆ? 7 ತಿಂಗಳ ಕಾಲ ಫೈಲ್ ಮೇಲೆ ಕುಳಿತು ಟೀ ಕುಡಿಯುತ್ತಿದ್ದ ನಿಮ್ಮ ಇಲಾಖೆಯ ಯಾವ ಅಧಿಕಾರಿಯ ಸಂಬಳದಿಂದ ಈ ನಷ್ಟವನ್ನು ವಸೂಲಿ ಮಾಡಬೇಕು ಹೇಳಿ? ಇದರ ಉತ್ತರವನ್ನ ನೀವು ಜಿಲ್ಲೆಯ ಜನತೆ ಕೊಡಲೇಬೇಕು. ನಿಮ್ಮ ಆಡಳಿತ ಯಂತ್ರ ಎಷ್ಟು ಸಡಿಲವಾಗಿದೆ ಅಂದ್ರೆ ಬಡವರ ವಿಷಯ ಬಂದಾಗ ಇವರ ಫೈಲ್ಗಳು ಇಂಚು ಕೂಡ ಕದಲುವುದಿಲ್ಲ. ಅದೇ ಇವರ ಸ್ವಂತ ಭತ್ತೆ, ಸಚಿವರ ಪ್ರವಾಸ, ಐಷಾರಾಮಿ ಕಾರುಗಳ ಖರೀದಿ ಅಂದ್ರೆ ಕೇವಲ ಗಂಟೆಗಳಲ್ಲಿ ಸಹಿ ಬೀಳುತ್ತೆ. ಈ ತಾರತಮ್ಯದ ವಿರುದ್ಧ ಇವತ್ತು ನ್ಯಾಯಾಲಯ ಭರ್ಜರಿ ಕಪಾಳ ಮೋಕ್ಷವನ್ನ ಮಾಡಿದೆ ಇಂಥವರಿಗೆ. ಏನು ಬದಲಾವಣೆ? ಇನ್ನು ಸಮಾಜ ಯಾವಾಗ ಬದಲಾವಣೆ ಆಗುತ್ತೆ? ಕೊನೆಯದಾಗಿ ಇವತ್ತಿನ ಪ್ರೈಮ್ ಟೈಮ್ನ ಶೋ ಮೂಲಕ ನಾನು ಇಡೀ ಕರ್ನಾಟಕದ ಜನತೆಗೆ ನೀಡುವ ಸಂದೇಶ ಇಷ್ಟೇ. ಕಾನೂನು ಎಂಬುದು ಕೇವಲ ದೊಡ್ಡ ದೊಡ್ಡ ವಕೀಲರ ಅಥವಾ ಶ್ರೀಮಂತರ ಸ್ವತ್ತಲ್ಲ. ಅದು ನಮ್ಮ ಮತ್ತು ನಿಮ್ಮಂತ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ರಕ್ಷಣಾ ಕವಚ. ಅಂಬೇಡ್ಕರ್ ಅವರು ದೊಡ್ಡವರು, ಶ್ರೀಮಂತರಿಗೊಂದು ನಮಗೊಂದು ಕಾನೂನು ಬರೆದಿಲ್ಲ. ಬೀದರ್ನ ಈ ಜಪ್ತಿ ಪ್ರಕರಣ ಇದೆಯಲ್ಲ, ಈ ಬಸ್ ಅನ್ನು ತಂದು ಕೋರ್ಟಲ್ಲಿ ನಿಂದಿರಿಸಿದಾರಲ್ಲ, ಇಡೀ ರಾಜ್ಯದ ಸರ್ಕಾರಿ ಇಲಾಖೆಗಳಿಗೆ ಒಂದು ಬಲವಾದ ಎಚ್ಚರಿಕೆಯ ಗಂಟೆ ಇದು. ಕಾನೂನನ್ನ ಗಾಳಿಗೆ ತೂರಿ ಬಡವರನ್ನ ಸತಾಯಿಸಬಹುದು ಅಂದುಕೊಂಡ್ರೆ ಅದೇ ಬಡವರು ನಿಮ್ಮ ಇಲಾಖೆ ಆಸ್ತಿಯನ್ನೇ ಬೀದಿಗೆ ತಂದು ನಿಲ್ಲಿಸ್ತಾರೆ ಎಂಬುದು ಇವತ್ತು ಸಾಬೀತಾಗಿದೆ. ಸತ್ಯ ತಡವಾಗಿದ್ರೂ ಗೆಲ್ಲುತ್ತದೆ. ಕಾನೂನಿನ ಕೈಗಳು ವ್ಯವಸ್ಥೆಯ ಅಹಂಕಾರಕ್ಕಿಂತ ತುಂಬಾ ಉದ್ದ ಇವೆ. ಈ ಕುರಿತು ನಮ್ಮ ಪ್ರತಿನಿಧಿ ನೇರವಾಗಿ ಆ ಬಸ್ ಅನ್ನ ಜಪ್ತಿ ಮಾಡಿದಂತ ಸಂದರ್ಭದಿಂದಲೇ ಒಂದು ವರದಿಯನ್ನ ಕೊಟ್ಟಿದ್ದಾರೆ ನೋಡಿ ಕ್ವಿಕ್ ಆಗಿ. 5 ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದ ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಮೃತ ಕುಟುಂಬದ ಕುಟುಂಬಸ್ಥರು ನ್ಯಾಯಾಲಯದ ಮೊರೆ ಹೋಗಿರ್ತಾರೆ. ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋದಾಗ 2025 ಅಕ್ಟೋಬರ್ ತಿಂಗಳಲ್ಲಿ ನ್ಯಾಯಾಲಯ ಅವರಿಗೆ 22 ಲಕ್ಷ ರು ಪರಿಹಾರವನ್ನು ಕೂಡ ಸೂಚನೆ ನೀಡಿರುತ್ತದೆ. ಆದರೆ ನ್ಯಾಯಾಲಯದ ಆದೇಶದ ಬಗ್ಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆ, ಪರಿಹಾರ ನೀಡಿದ ಹಿನ್ನೆಲೆ ಇವತ್ತು ನ್ಯಾಯಾಲಯ ಮತ್ತೊಂದು ಆದೇಶವನ್ನು ನೀಡಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸನ್ನು ಹಿಡಿದು ನ್ಯಾಯಾಲಯಕ್ಕೆ ತರೋದಕ್ಕೆ ನ್ಯಾಯಾಲಯ ಆದೇಶ ಮಾಡಿದ್ದು, ಇವತ್ತು ಆ ಬಸ್ಸನ್ನು ಹಿಡಿದು ನ್ಯಾಯಾಲಯಕ್ಕೆ ತರಲಾಗಿದೆ. ಆ ನ್ಯಾಯಾಲಯ ಮೃತ ಮಹಿಳೆ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಸುಮಾರು 22 ಲಕ್ಷ ಪರಿಹಾರ ನೀಡುವಂಥ ಸೂಚನೆಯನ್ನು ನೀಡಿತು. ಆದರೆ ಈ ಬಗ್ಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಇವತ್ತು ನ್ಯಾಯಾಲಯಕ್ಕೆ ಬಸ್ಸನ್ನು ಹಿಡಿದು ತರಲಾಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಆ ಮೃತ ಕುಟುಂಬದ ಪರವಾಗಿ ವಕಾಲತ್ತನ್ನು ವಹಿಸಿದ್ರು ವಕೀಲರು ಅವರಿದ್ದಾರೆ. ಏನು ಸರ್, ಏನಿದು ಪ್ರಕರಣ? ಇವತ್ತು ಬಸ್ ಹಿಡ್ಕೊಂಡ್ ಬಂದಿದ್ರಿ, ಏನಿದು? 15/7/2021 ಬಾಲ್ಕಿ ಹತ್ತಿರ ಕ್ರಾಸ್ ರೋಡ್ ಹತ್ತಿರ ನಡೆದಂಥ ಒಂದು ಅಪಘಾತದಲ್ಲಿ ಮಗ ಹಾಗೂ ತಾಯಿ ಇಬ್ಬರು ಒಂದು ದ್ವಿಚಕ್ರ ವಾಹನ ಮೇಲೆ ಹೋಗ್ತಾ ಇರುವಾಗ ಬಸ್ ಹಿಂದಿನಿಂದ ಬಂದು ಬಸ್ ಡಿಕ್ಕಿ ಮಾಡಿದ್ರಿಂದ ರಸ್ತೆ ಅಪಘಾತದಲ್ಲಿ ಮಹಿಳೆಯವರು ಅವ್ರ ತಾಯಿ ತೀರ್ಕೊಂಡಿದ್ದರು. ಅದರ ವಿರುದ್ಧವಾಗಿ ಪರಿಹಾರ ಕೋರಿ ಅವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಗಂಡ ಹಾಗೂ ಮಕ್ಕಳು ಅವರು ಕೋರ್ಟಿಗೆ ಪರಿಹಾರ ಸಲುವಾಗಿ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಅದರ ಕೋರ್ಟ್ನ ಆದೇಶದ 27,58,000 ರೂಪಾಯಿ ಕೊಡಬೇಕಂತ ಕೋರ್ಟ್ ಅಕ್ಟೋಬರ್ನಲ್ಲಿ 2025 ಅಕ್ಟೋಬರ್ನಲ್ಲಿ ಕೋರ್ಟ್ ಆದೇಶ ಮಾಡಿತ್ತು. ಆದೇಶ ಮಾಡಿದ ಮೇಲೆ ಅವರು ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ ಮೇಲೆ ಕೋರ್ಟ್ ಆದೇಶ ಮಾಡ್ತು ಬಸ್ಸನ್ನು ಜಪ್ತಿ ಮಾಡ್ಕೊಂಡು ಬನ್ನಿ ಅಂತ ಕೋರ್ಟ್ ಆದೇಶ ಮಾಡಿದ ಮೇಲೆ ಇವತ್ತು ಬಸ್ಸನ್ನು ಜಪ್ತಿ ಮಾಡಲಾಗಿದೆ. ಇವತ್ತು ಅಲ್ಲ ಸರ್, ಈಗ ನ್ಯಾಯಾಲಯ ಆದೇಶ ನೀಡಿದಾಗ ಅದನ್ನು ಪಾಲಿಸಬೇಕಾದ್ದು ಕರ್ತವ್ಯ, ಸಾರ್ವಜನಿಕರು ಪಾಲಿಸೋದು ಬೇರೆ. ಆದರೆ ಒಂದು ಸಾರಿಗೆ ಸಂಸ್ಥೆ ಈ ರೀತಿ ನಿರ್ಲಕ್ಷ್ಯ ವಹಿಸೋದು ಎಷ್ಟು ಸರಿ? ಇವತ್ತು ನ್ಯಾಯಾಲಯ ಕೊಟ್ಟಿರೋ ಈ ತೀರ್ಪು ಏನಿದು, ಬಸ್ಸನ್ನು ತೊಗೊಂಬಂದಿರು, ನಿಜಕ್ಕೂ ಸಾರ್ವಜನಿಕರಲ್ಲಿ ಒಂದು ನ್ಯಾಯಾಲಯದ ಮೇಲೆ ಗೌರವ ಹೆಚ್ಚಿಸ್ತಿದೆ, ನಂಬಿಕೆ ಹೆಚ್ಚಿಸ್ತಿದೆ. ಸತ್ಯ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕದ ಇವತ್ತು ಅವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಮ್ಮ ಹತ್ತಿರ ದುಡ್ಡಿಲ್ಲ, ಯಾವುದೇ ರೀತಿ ವೇಟ್ ಮಾಡಿ ಒಂದು 10 ದಿವಸ ಅಂತಿಮ ಅದು ಕೋರ್ಟ್ ಆದೇಶ ಇದೆ, ಕೋರ್ಟಿಗೆ ನಾವು ಒಂದು ಮನವಿ ಮಾಡ್ತೀವಿ, ನಮ್ಮ ಹತ್ತಿರ ದುಡ್ಡಿಲ್ಲ, ಇನ್ನೂ ನಮಗೆ ಸಮಯ ಕೊಡಿ ಅಂತ ಕೇಳ್ತಾ ಇದ್ರು. ಆದರೆ ನಮಗೆ ಪರಿಹಾರ ಕೇಳಿ ನಾವು ಕೋರ್ಟಿಗೆ ಹೋಗಿದ್ದೀವಿ. ನಮ್ಮ ಮೃತ ಮಹಿಳೆಯ ಮನೆಯವರಾಗಲಿ ಅಥವಾ ಮಕ್ಕಳವ್ರಿಗೆ ಅವರು ಬಡವರಾಗಿದ್ದರಿಂದ ಈ ಕೋರ್ಟಿಗೆ ಹೋಗಿ ಅವರು ಪರಿಹಾರ ಒಂದು ತೆಗೆದುಕೊಂಡಿದ್ದಾರೆ ಅಂತ.
ಇದಿಷ್ಟು ಇಲ್ಲಿನ ವಕೀಲರು ಮಾತಾಗಿತ್ತು. ಏನು ನ್ಯಾಯಾಲಯ ಮನಸ್ಸು ಮಾಡಿದರೆ ಏನನ್ನೂ ಬೇಕಾದರೂ ಮಾಡ್ತದೆ. ಸಾರ್ವಜನಿಕರಿಗೆ ಅಂತಿಮವಾಗಿ ನ್ಯಾಯವನ್ನು ನ್ಯಾಯಾಧೀಶರು ಒದಗಿಸ್ಕೊಡ್ತಾರೆ. ಇದು ಸ್ಪಷ್ಟವಾದ ನಿದರ್ಶನವಾಗಿದೆ. ಏನು ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರುವ ನ್ಯಾಯಾಧೀಶರು ಹಾಗೂ ನ್ಯಾಯಾಲಯ ಇವತ್ತು ಆ ಬಸ್ಸನ್ನು ಜಪ್ತಿ ಮಾಡುವ ಕೆಲಸವನ್ನು ಮಾಡಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್.